ಇಂಟರ್ಸೆಕ್ಸ್ ಅಂತಕ್ಕಂಥ ಮಕ್ಕಳು 2 ಆರ್ಗನ್ಸ್ ಇಟ್ಕೊಂಡು ಹುಡ್ತಕ್ಕಂಥದ್ದು. ಗಂಡು ಹೆಣ್ಣು ಎರಡು ಒಂದು ಮಗುನಲ್ಲೇ ಇರುತ್ತೆ. ನಾನು ಹೇಳ್ತಕ್ಕಂಥದ್ದು 28 ಜೆಂಡರ್ ಇದೆ ಇವತ್ತು. ಇವ್ರು ಹೇಳ್ತಕ್ಕಂಥದ್ದು ಬರೀ ಏನೋ 1, 2, 3 90 ವರ್ಷದ ಮುದುಕ ಆಗಿದ್ದಾರೆ. ಡಾಕ್ಟರ್ ಹೇಳಿದ್ರು, ಒಂದು ಕೆಲಸ ಮಾಡು, ನಿನ್ಗೆ ಇವಾಗ ಬೇಕಾಗಿರ್ತಕ್ಕಂಥದ್ದು ಕಾಮಿಂಗ್ ಹಾರ್ಮೋನ್ಸ್. ಅಂದರೆ ಇವಾಗ ವಿ ನೀಡ್ ಟು ಸ್ಟಾಪ್ ಅರ್ಜೆಂಟ್ಲಿ ಯುವರ್ ಆಂಡ್ರೋಜನ್ ಪ್ರೊಡಕ್ಷನ್, ಅಂದರೆ ಮೇಲ್ ಹಾರ್ಮೋನ್. ಸೊ ಈ ಆಂಡ್ರೋಜನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿ ನಾವು ಫೀಮೇಲ್ ಹಾರ್ಮೋನ್ಸ್ನ ಇಂಡ್ಯೂಸ್ ಮಾಡಬೇಕಾಗತ್ತೆ. ಆವಾಗ ನಿನ್ನ ಬಾಡಿ ಶಾಂತಿ ಮಾಡ್ಕೊಳ್ಳುತ್ತೆ. ಮ್ಯಾನ್, ನೋ ಇಶ್ಯೂಸ್. ನನಗೇನು ಹುಡುಗಿ ಆಗಬೇಕು ಅಂತೇನೂ ಇರಲಿಲ್ಲ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇಕಂದರೆ 1 ವರ್ಷ. ಆ ಪೇಷಂಟ್ ಕತೆ ಡಮರ್ ಆಗುತ್ತಲ್ಲ. MRI ಸ್ಕ್ಯಾನಲ್ಲಿ ಫಂಕ್ಷನಲ್ ಟೆಸ್ಟಲ್ಲಿ ಇದು ಬಂತು. ದೇ ಸೆಡ್ ಯುವರ್ ಬ್ರೈನ್ ಪ್ಯಾಟರ್ನ್ ಇಸ್ ಫಿಮೇಲ್ ಪ್ಯಾಟರ್ನ್, ಇಟ್ಸ್ ನಾಟ್ ಎ ಮೇಲ್ ಪ್ಯಾಟರ್ನ್ ಎನಿಮೋರ್. ಜರ್ಮನಿಯಲ್ಲಿ ಇಂಜೆಕ್ಷನ್ಸ್ ಕೊಡಲ್ಲ, ನಮ್ಮಲ್ಲಿ ಇಂಡಿಯಾದಲ್ಲಿ ಇಂಜೆಕ್ಷನ್ಸ್ ಪ್ರಿಫರ್ ಮಾಡ್ತಾರೆ. ಮೇಲ್ ಹಾರ್ಮೋನ್ ಬ್ಲಾಕ್ ಮಾಡೋದಕ್ಕೆ ಅವರು ಆಂಡ್ರೋಜನ್ ಬ್ಲಾಕರ್ಸ್ ಅಂತ ಕರೀತಾರೆ, ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಕಾಣಿಸೋಂಥ ಜೆಂಡರ್ ಇಲ್ಲ ಸ್ವಾಮಿ, ಕಾಣಿಸ್ದೇ ಇರೋವಂಥ ಜೆಂಡರ್ ಇದೆ, ಅವ್ರು ಹುಟ್ಟಿನಿಂದ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು, ಇವಾಗ ಯಾರೋ ಒಬ್ಬರು ಫೀಮೇಲ್ ಆಗಿರ್ತಾರೆ, ಅವರು ನಾನು ಫೀಮೇಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಲ್ಲ, ದೇ ಆರ್ ಟಾಮ್ ಬಾಯ್. ಸಡನ್ನಾಗಿ 1 ದಿನಕ್ಕೋ 2 ದಿನಕ್ಕೋ ಸ್ಟಮಕ್ ಬ್ಲಾಟ್ ಆಗೋದು. ಸಡನ್ನಾಗಿ ಏನಕ್ಕೆ ಅಂತ ಅವರು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ತಾ ಇರಲಿಲ್ಲ. ಅವರಿಗೆ ಸ್ಕ್ಯಾನ್ ಆಗ್ಬೋದು, ಎಕ್ಸ್ರೇ ಆಗ್ಬೋದು, MRI ಆಗ್ಬೋದು, ಏನು ಗೊತ್ತಾಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಫಿಗರ್ ಔಟ್ ವಾಟ್ ಇಟ್ ಇಸ್. ಅದಾಗಿದ್ಮೇಲೆ ಹೇಳಿದ್ರು, ಇಲ್ಲಪ್ಪ ಇದನ್ನು ಚೆಕ್ ಮಾಡೋಣ, ವಾಟ್ ದ ಇಶ್ಯೂ ಇಸ್, ಒಂದು ವಿ ನೀಡ್ ಸೈಕ್ಯಾಟ್ರಿಕ್ ಇನ್ಪುಟ್, ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ಅಂತ. ನಾನು ಹೇಳಿದೆ, ನಿಮ್ಮಲ್ಲೇ ಯಾರನ್ನ ಇದ್ದರೆ ಹೇಳಿಯಪ್ಪ, ನಾನು ಸೇರ್ಕೊಂಡ್ಬಿಡ್ತೀನಿ, ಲೆಟ್ ಮಿ ಗೋ ಕನ್ಸಲ್ಟ್ ದೆಮ್. ಯಾಕಂದ್ರೆ ಹೊರಗಡೆ ಇಲ್ಲ ನಮ್ಮಲ್ಲಿ ನಾವು ಸೈಕ್ಯಾಟ್ರಿ ಮಾಡೋದಕ್ಕಾಗೋದಿಲ್ಲ, ಹಾಸ್ಪಿಟ್ಲಲ್ಲಿ ಕ್ರಾನಿಕ್ ಇಲ್ನೆಸ್ಸು, ಟ್ರಾಮಾ ಅಂಥದ್ದೇನೇ ಇದ್ದರೆ ನಾವು ಮಾಡ್ತೀವಿ, ಇದನ್ನೆಲ್ಲ ನಾವು ಕ್ವಾಲಿಫೈ ಮಾಡಲ್ಲ ಅಂತ. ಅಂದರೆ ನಿಮಗೆ ಬಿಹೇವಿಯರ್ಸ್ ಎಲ್ಲ ನಾರ್ಮಲ್ ಆಗಿತ್ತು? ನಾರ್ಮಲ್, ಐ ವಾಸ್ ಎ ಮ್ಯಾನ್, ನೋ ಇಶ್ಯೂಸ್. ನನಗೇನು ಹುಡುಗಿ ಆಗಬೇಕು ಅಂತೇನೂ ಇರಲಿಲ್ಲ, ಆಲ್ ಫೈನ್. ಅದಾಗಿದ್ಮೇಲೆ ಅವ್ರ ಹತ್ರ ಹೋದೆ, ನಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ. ಸೈಕ್ಯಾಟ್ರಿಸ್ಟ್ ಫಿಗರ್ ಔಟ್ ಮಾಡಿದ್ರು. ಅವರೊಂದು 40-48 ಗಂಟೆ ತೊಗೊಂಡು ಟೋಟಲ್ ಟೈಮು ಕೌನ್ಸಿಲಿಂಗು. ನಾವು ದಿನ ಕರಿಯೋರು, ಹೋಗೋದು ಬರೋದು. ಅವರು 75 ಕಿಲೋಮೀಟ್ರ್ ಹೊರಗಡೆ ಸಿಕ್ಕೋದು ಸೈಕ್ಯಾಟ್ರಿಸ್ಟ್. ಮ್ಯೂನಿಕಲ್ಲಿ ಸಿಗಲಿಲ್ಲ. 1 ವರ್ಷ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ನಿಮಗೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇಕಂದರೆ 1 ವರ್ಷ. ಆ ಪೇಷಂಟ್ ಕತೆ ಡಮರ್ ಆಗುತ್ತಲ್ಲ. ಎಕ್ಸಾಕ್ಟ್ಲಿ, ನಾವು ಅದನ್ನೇ ಹೇಳೋದು. ಜ್ವರ ಬಂತು ಅಂತಂದರೆ ನೀವು ವಾರಗಟ್ಟಲೆ ಕಾಯಬೇಕು, ನಿಮಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ICU ಮುಂದೆ ಕೂತಿದ್ದಾಗ ನನ್ನ ಮಗಳಿಗೂ ಹಿಂಗೆ ಆಯಿತು, ಕಾಲು ಕಟ್ ಮಾಡ್ಕೊಂಬಿಟ್ಟಿದ್ದಾಳೆ, ಬ್ಲೀಡ್ ಆಗ್ತಾನೇ ಇದೆ. ಕರ್ಕೊಂಡೋದ್ರೆ 4.5 hours ವೆಯ್ಟಿಂಗು ICU ಮುಂದೆ. ಅಂದರೆ ಅಲ್ಲಿ ಅಷ್ಟು ಪಾಪ್ಯುಲೇಷನ್ ಇದೆಯಾ ಅಥವಾ ಅಷ್ಟು ಪೇಷಂಟ್ಗಳಿದ್ದಾರೆ? ಡಾಕ್ಟ್ರ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಲ್ಲಿ ಡಾಕ್ಟ್ರೇ ಇಲ್ಲ. ICUನಲ್ಲಿ 5 hours ವೆಯ್ಟ್ ಮಾಡಬೇಕು ಅಂತಂದರೆ, ಯಾವುದನ್ನ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಕತೆ ಏನು? ಇದನ್ನು ನಾನು ಕೇಳ್ತಾ ಇರೋದು. ದಿಸ್ ಇಸ್ ದ ಸ್ಟೋರಿ. ಯುರೋಪ್ ಇಡೀ ಡಾಕ್ಟರ್ಗಳಿಲ್ಲ, ಅದಕ್ಕೆ ಇಲ್ಲಿಂದ ಡಾಕ್ಟರ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇದ್ದಾರೆ. ಇವತ್ತಿನ ದಿನ ಎಲ್ಲ ಥರದ್ದು ಡಿಮಾಂಡ್ ಬರ್ತಾ ಇದೆ. ಅವರು ದೇ ಹ್ಯಾವ್ ರಿಯಲೈಸ್ಡ್ ಇಟ್ ಹೈ ಟೈಮ್. ಇವಾಗ ಎಲ್ಲ ಒಂದೊಂದು ಚೇಂಜಸ್ ಬರ್ತಾ ಇದೆ, ನಾವು ಏನೋ ಇಲ್ಲ ಅಂತ ನಂಗಿಲ್ಲ. ದೇ ಆರ್ ಡೂಯಿಂಗ್ ದೇರ್ ಚೇಂಜಸ್. ಬಟ್ ಇವತ್ತಿನ ದಿನ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಈಸ್ ಹ್ಯೂಜ್. 1 ವರ್ಷ 2 ವರ್ಷ ಟೈಮು, ಅಪಾಯಿಂಟ್ಮೆಂಟು, ಅದಕ್ಕೆ ನಾವು ಕಾಯೋಕ್ಕಾಗೋದಿಲ್ಲ. ಆ್ಯಂಡ್ ನೋಬಡಿ ಅಂಡರ್ಸ್ಟ್ಯಾಂಡ್ಸ್, ದೇರ್ ನೋ ಸೆಂಟಿಮೆಂಟ್ ಅಷ್ಟೇ. ಅದು ಎನಿವೇ ಮಷೀನ್ಸ್, ಅವರು ಜರ್ಮನ್ಸು, ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಜರ್ಮನಿ ಎಲ್ಲ ಬರೀ ಮಷಿನ್ಗಳೇ. ಸೊ ಇವ್ರು ಹಿಡಿಬೇಕು ಅಂದರೆ ನಾನು 75 ಕಿಲೋಮೀಟ್ರ್ ಹೊರಗಡೆಗೆ ಯಾರೋ ಒಬ್ಬರು ಹಳ್ಳಿನಲ್ಲಿ ಒಬ್ಬರು ಸಿಕ್ಕಿದ್ರು ನನಗೆ. ನನ್ನ ಫಾರ್ಚೂನ್ಗೆ ಅವರು ಈಸ್ ಎಕ್ಸ್ಪರ್ಟ್ ಆಫ್ ಸೈಕೋಟ್ರಾಮಾ. ಅವರು ಡಾಕ್ಟರ್ ಹನ್ಸ್ ವರ್ನರ್ ಗೆಸ್ಮಾನ್ ಅಂತ, ಫ್ಯಾಂಟಾಸ್ಟಿಕ್ ಕ್ಯಾರೆಕ್ಟರ್. ಅವ್ರ ಹತ್ರ ಹೋದೆ, ಎಲ್ಲ ನೋಡಿಬಿಟ್ಟು ಸರ್ಟಿಫೈ ಮಾಡಿ ಆಮೇಲೆ ಹೇಳಿದ್ರು, ಈ ಥರ ಜೆಂಡರ್ ಡಿಸ್ಫೋರಿಯಾ ಅಂತ ಇದೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಈವನ್ ಯು ಫೀಲ್ ಲೈಕ್ ದ್ಯಾಟ್, ಈ ಥರ ಆ ಥರ ಅಂತೆಲ್ಲ ಒಂದಷ್ಟೆಲ್ಲ ಕ್ವಶನ್ಸ್ ಕೇಳಿದ್ರೆ ನಾನು ಹೇಳಿದೆ ಎಸ್ ಅಂತಂದೆ. ಆವಾಗ ಅವರು ಈ ಸ್ಟಾರ್ಟೆಡ್ ಟು ಸೇ ದ್ಯಾಟ್ ನೀವೊಂದು ಕೆಲಸ ಮಾಡು, ಬ್ರೈನ್ ಫಂಕ್ಷನಲ್ MRI ಮಾಡಿಸ್ಬಿಡು. ಏನು ನೀವೇನು ಹೇಳಿದ? ಜೆಂಡರ್ ಡಿಸ್ಫೋರಿಯಾ ಏನದು? ಜೆಂಡರ್ ಡಿಸ್ಫೋರಿಯಾ ಅಂತಂದರೆ ಹೇಳ್ತೀನಿ ಇವಾಗ ಫಂಕ್ಷನಲ್ MRI ಮಾಡಿಸು ಅಂತ. ಇದರಲ್ಲೇ ಚೇಂಜ್ ಗೊತ್ತಾಗೋದು ನಿಮಗೆ. ಫಂಕ್ಷನಲ್ MRI ಅಂತಂದರೆ ಅದನ್ನು ಈ ಬ್ರೈನ್ ಪ್ಯಾಟರ್ನ ರೆಕಾರ್ಡ್ ಮಾಡ್ತಾರೆ. ಒಂದು ಸಿಗ್ನಲ್ಸ್ ಏನೇನು ಕೊಡುತ್ತೆ ನಿಮಗೆ, ಒಂದಷ್ಟು ಪಿಕ್ಚರ್ಸ್ ತೋರಿಸ್ತಾ ಬರ್ತಾರೆ, ಅದರಲ್ಲಿ ನಮ್ಮ ಬ್ರೈನ್ ಏನು ರಿಯಾಕ್ಟ್ ಮಾಡುತ್ತೆ, ಇದನ್ನೆಲ್ಲ ದೇ ರೆಕಾರ್ಡೆಡ್. ದಿಸ್ ಇಸ್ ಎ ಫಂಕ್ಷನಲ್ MRI. ಒಂದೊಂದು ಪ್ಯಾಟರ್ನು ಆಕ್ಸಿಜನ್ ಪಂಪ್ ಒಂದು ಕಡೆಗೆ ಮಾಡುತ್ತೆ, ಇನ್ನೊಂದು ಕಡೆಗೆ ಇನ್ನೇನೋ ಅಂತ ತೋರಿಸುತ್ತೆ. ಇದೆಲ್ಲ ಫಂಕ್ಷನಲ್ MRI ಅಂತ ಕರೀತಾರೆ. ಇಲ್ಲಿ ನಮ್ಮಲ್ಲಿ QEEG ಅಂತ ಮಾಡ್ತಾರೆ. ಬಟ್ ಅದರಲ್ಲಿ ಅದು ಅನ್ಎಥಿಕಲ್ ಪ್ರಾಕ್ಟೀಸ್ ಅಂತ ಹೊರಗಡೆ ಮಾಡಲ್ಲ. ಇಂಡಿಯಾದಲ್ಲಿ ಅನ್ಎಥಿಕಲ್ ಆಗಿದ್ರು ಎಥಿಕಲ್ ಅಂತ ಟ್ರೀಟ್ ಮಾಡ್ತಾರೆ ಇಲ್ಲಿ, ಅದೊಂದೇ ಪ್ರಾಬ್ಲಮ್ ಇರೋದು. ಸೊ ಇದು MRI ಸ್ಕ್ಯಾನಲ್ಲಿ ಫಂಕ್ಷನಲ್ ಟೆಸ್ಟಲ್ಲಿ ಇದು ಬಂತು.
They said your brain pattern is female pattern. It's not a male pattern anymore. So ಯು ಆರ್ ರಿಯಲಿ ಶಾಕ್ಡ್ ದಟ್ ಟೈಮ್. ಹಾಂ, ಆವಾಗ ಇದೆಲ್ಲ ನೋಡಿದಾಗ ಗೊತ್ತಾಯಿತು, ಸರಿ ಇದೆಲ್ಲ ಇದೆ, ಡಾಕ್ಟ್ರ್ ಹೇಳ್ತಾ ಇರೋದು ಸರಿ ಇದೆ. ಆ್ಯಂಡ್ ಐ ವಾಸ್ ಫೀಲಿಂಗ್ ಮೆನಿ ಟೈಮ್ಸ್ ದಟ್ ಐ ಶುಡ್ ಬಿ ಎ ವುಮೆನ್, ಐ ಶುಡ್ ಬಿ ಸಮಥಿಂಗ್, ಐ ಡೋಂಟ್ ಫಿಟ್ ಇನ್ ಟು ದಿಸ್ ಅಂತ ಎಷ್ಟೋ ಸಲ ಅನಿಸ್ತಾ ಇತ್ತು ನನಗೆ. ಅದೇನಾಗುತ್ತೆ ಅಂದರೆ ಆ ಅಬ್ಸರ್ಜ್ ಆಫ್ ದಟ್ ಕೈಂಡ್ ಆಫ್ ಎನರ್ಜಿ ಐ ಯೂಸ್ ಟು ಪುಷ್ ಇಟ್ ಅವೇ. ಪುಷ್ ಮಾಡಿದಾಗ ಏನಾಯಿತು, ಪುಷ್ ಮಾಡಿದಷ್ಟು ಇಟ್ ಸ್ಟಾರ್ಟೆಡ್ ಅಗ್ರಿಗೇಟಿಂಗ್. ಆ್ಯಂಡ್ ಅದು ಏನಾಗ್ತಾಯಿದೆ ಅಂತಂದರೆ ಒಳಗಡೆ ಜೀನ್ಸ್ ಚೇಂಜ್ ಆಗೋಗಿದೆ. ನನ್ನ ಪ್ರಕಾರ ಇದು ಸ್ಟಡಿ ಇನ್ನೂ ಮಾಡಬೇಕಾಗಿದೆ. ಮೈಸೂರು ಯೂನಿವರ್ಸಿಟಿನಲ್ಲಿ ವಿ ಆರ್ ಸಿಟ್ಟಿಂಗ್ ವಿತ್ ದಟ್. ಸೊ ಅದೇನಾಗುತ್ತೆ ಅಂದರೆ ಜಿನಾಮಿಕ್ ಸ್ಟ್ರಕ್ಚರ್ಸ್ ನಿಮ್ಗೆ ಆ DNA ಹಿಂಗೆ ಬರುತ್ತಲ್ಲ, ಅದು ಆ ಸ್ಟ್ರಕ್ಚರ್ ಜೀನ್ಸಿಂದು ನಿಮಗೆ ಚೇಂಜ್ ಆಗಿ ನಿಮಗೆ ಆ DNA ಮೇಲೆ ಪ್ರೋಟೀನ್ ಬೆಳೀತಾ ಶುರುವಾಗುತ್ತೆ. ಆ DNA ಮೇಲೆ ಪ್ರೋಟೀನ್ ಬೆಳೆಯೋಕ್ಕೆ ಶುರು ಆಗ್ಬಿಡುತ್ತೆ. ಸೊ DNA ಮೇಲೆ ಪ್ರೋಟೀನ್ ಬೆಳೆಯೋಕ್ಕೆ ಶುರುವಾದಾಗ ಅದೇನಾಗುತ್ತೆ ಅಂದರೆ ಇಟ್ ರಿಸಲ್ಟ್ಸ್ ಇಂಟು ಲಾಟ್ ಆಫ್ ಥಿಂಗ್ಸ್. ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದು ಎನಿವೇ ಚೇಂಜ್ ಆಗೋಗಿದೆ. ಬ್ರೈನ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್, ದಿಸ್ ಈಸ್ ಅ ಮೇಲ್ ಬಾಡಿ. ಸೊ ನಾನ್ ಕೊಹೆರೆನ್ಸ್ ಅಂತ ಕರೀತಾರೆ ಈ ಕಾಂಪ್ಲಿಕೇಶನ್ಸು. ಈ ಕಾಂಪ್ಲಿಕೇಶನ್ಸ್ಗೆ ಹೋಗಿ ಇದೇನಾಗುತ್ತೆ, ಇವಾಗ ನಿಮಗೆ ಇಲ್ಲಪ್ಪ ನೀನು ಮಾಡಬೇಡ, ಇವಾಗ ಯಾವುದೋ ಒಂದು ಮನೆಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಹುಡುಗರಿಗೆ, ಅದು ಬಂದಿಲ್ಲ ಅಂತ ಒಂಥರ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು ಈ ಥರ ಒಂದು ಅವರ್ಷನ್, ಒಂದು ಸಿಟ್ಟು, ಒಂದು ದ್ವೇಷ, ಆ ಥರ ಒಂದು ಇಂಡೈರೆಕ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ಅದು ಹಿಂದ್ಗಡೆಗೆ. ಅರ್ಥ ಆಯ್ತಲ್ವ ನಿಮಗೆ? ಸೊ ದಿಸ್ ಇಸ್ ದ ಈ ಬೇಸಿಕ್ ಇಶ್ಯೂ. ಸೊ ಈ ಒಂದು ಕಂಡೀಷನ್ನಲ್ಲಿ ಇದೇನಾಗುತ್ತೆ ಅಂತಂದರೆ ನೀವು ತೆಗಿಯೋಕ್ಕೆ ಆಗೋದಿಲ್ಲ. ಇದು ದಿಸ್ ಇಸ್ ಲೈಕ್ ಅ ಪ್ರೋಗ್ರಾಮ್ಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಯುವರ್ ಓನ್ ಸೆಲ್ಫ್. ಈ ಕಂಡೀಷನಲ್ಲಿ ಇಟ್ಸ್ ಅ ವೆರಿ ಸೀರಿಯಸ್ ಮೆಡಿಕಲ್ ಟಾಪಿಕ್. ಇದು ಏನಾಗುತ್ತೆ ಅಂದರೆ ಸೆಲ್ಫ್ ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ಲಾಂಚ್ ಮಾಡ್ಕೊಂಡಿದೆ. ಹಾಗಾಗಿ ನಿಮಗೆ ಸ್ಟಾರ್ಟ್ ಟು ಟ್ರಿಗರ್ ಔಟ್. ಇವಾಗ ನಾನು ಲಿವರ್ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತದೆ ಇವೆಂಚುಯಲಿ. ನಾನು ಡಿಲೇ ಮಾಡ್ತಾ ಲಿವರ್ ಇಂಟೆಸ್ಟೈನಲ್ ವಾಲ್ವ್ ಹೊಡೆಯೋಕ್ಕೆ ಶುರು ಮಾಡ್ತು. ಯಾವ ಊಟ ಹೋಗ್ತಾನೆ ಇಲ್ಲ, ಆಮೇಲೆ ನಿಂತೋಯ್ತು. ಐ ಕಾಂಟ್ ಈಟ್ ಎನಿ ಫುಡ್, ಫುಲ್ ಸ್ಟಾಪ್. ಏನಂದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಆ ಲೆವೆಲ್ಗೆ ಗೊತ್ತಾಯಿತು. ಸೊ ಹೋದಾಗ ಡಾಕ್ಟ್ರ್ ಹೇಳಿದ್ರು, ಒಂದು ಕೆಲಸ ಮಾಡು, ನಿಮ್ಗೆ ಇವಾಗ ಬೇಕಾಗಿರ್ತಕ್ಕಂಥದ್ದು ಕಾಮಿಂಗ್ ಹಾರ್ಮೋನ್ಸ್. ಅಂದರೆ ಇವಾಗ ಯು ನೀಡ್ ಟು ಸ್ಟಾಪ್ ಅರ್ಜೆಂಟ್ಲಿ ಯುವರ್ ಆಂಡ್ರೋಜನ್ ಪ್ರೊಡಕ್ಷನ್, ಅಂದರೆ ಮೇಲ್ ಹಾರ್ಮೋನ್. ಸೊ ಈ ಆಂಡ್ರೋಜನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿ ನಾವು ಫೀಮೇಲ್ ಹಾರ್ಮೋನ್ಸ್ನ ಇಂಡ್ಯೂಸ್ ಮಾಡಬೇಕಾಗತ್ತೆ. ಆವಾಗ ನಿನ್ನ ಬಾಡಿ ಶಾಂತಿ ಮಾಡ್ಕೊಳ್ಳುತ್ತೆ. ಇನ್ನು 3 ತಿಂಗಳು ಏನೂ ಇಲ್ಲ, ಹಿಂಗೆ ಒದ್ದಾಡಬೇಕು ನೀನು. 3 ತಿಂಗಳು ಆದಮೇಲೆ ನಿನ್ಗೆ ಇನ್ನೂ ಜಾಸ್ತಿ ಕಾಮ್ ಆಗೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಚೇಂಜಸ್ ಯು ವಿಲ್ ನೋಟಿಸ್. ಅವರೊಂದು ಹೇಳಿದ್ರು, ಇನ್ನೂ ಒಂದು 3 ರಿಂದ 10 ವರ್ಷ ಯು ಶುಡ್ ನಾಟ್ ಡೂ ಎನಿ ಆಪ್ರೇಷನ್ಸ್ ಆರ್ ಎನಿ ಚೇಂಜಸ್ ಇನ್ ಯುವರ್ ಫೇಶಿಯಲ್ ಅಪಿಯರೆನ್ಸಸ್ ಆರ್ ಹೇರ್. ನನ್ನ ಹತ್ರ ಬಾಲ್ಡಿತ್ತು ತಲೆ, ಕೂದಲಿರಲಿಲ್ಲ. 50 ವರ್ಷ ನಿಮ್ಗೆ ಅವಾಗ? 50, 45, 48 ಆ ಥರ ಇತ್ತು, ನಿಯರ್ 50 ಅಪ್ರಾಕ್ಸಿಮೇಟ್ಲಿ. ಸೊ ಈಗ ಸಹಜವಾಗಿ 50 ವರ್ಷಕ್ಕೆ ಇಂಡಿಯನ್ನಲ್ಲಿ ಹೆಂಗಿರುತ್ತೆ ಆ ಥರ ಇಂಡಿಯನ್ ಮ್ಯಾನ್ ಲುಕ್, ಫ್ಯಾಮಿಲಿ ಮ್ಯಾನ್ ಲುಕ್. ಎಕ್ಸಾಕ್ಟ್ಲಿ. ತಲೆ ಮೇಲೆಲ್ಲ ಖಾಲಿ, ಏನೋ ಒಂದು ಇದು ಫೇಶಿಯಲ್ ಸ್ಟ್ರಕ್ಚರ್ಸ್ ಇಲ್ಲ, ಇನ್ನೇನೋ ಇಲ್ಲ. ನಾವು ಇಮಿಡಿಯೇಟ್ಲಿ ಆಫ್ಟರ್ ಪುಷಿಂಗ್ ದೀಸ್ ಕೈಂಡ್ ಆಫ್ ಮೆಡಿಕೇಶನ್ಸ್ ಹೆಂಗೆ ಗೊತ್ತಾ, ಫ್ಲ್ಯಾಶಲ್ಲಿ ಚೇಂಜ್ ಆಗ್ತಾ ಬಂತು ಬಾಡಿ. ಟಕ್ 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 ಟಕ್. ಯು ಕಾಂಟ್ ಇವನ್ ಇಮ್ಯಾಜಿನ್. ಶೇರ್ ಸಮ್ ಫೋಟೋಗ್ರಾಫ್ಸ್, ಯು ಕ್ಯಾನ್ ಸಿ ದಟ್ ಯಾವ ಲೆವೆಲಿಂದ ಯಾವ ಲೆವೆಲಿಗೆ ಹೋಗ್ಬಿಡ್ತು ಅಂತಂದರೆ ಏನೂ ಇಲ್ಲ. ಆಟೋಮ್ಯಾಟಿಕ್ಕಾಗಿ ನನ್ನ ಹೇರ್ ಇರಲಿಲ್ಲ ನೋಡಿ, ಇವತ್ತಿನ ದಿನ ತಲೆ ಪೂರ್ತಿ ಕೂತ್ಕೊಂಡಿದೆ. ಇನ್ನು ಬೇಬಿ ಹೇರ್ ಬರ್ತಾ ಇದೆಯಂತೆ ನನಗೆ. ಗೊತ್ತಿಲ್ಲ. ದೀಸ್ ಆರ್ ಆಲ್ ಮೆಡಿಕಲ್ ಮಿರಾಕಲ್ಸ್. ಐ ಡೋಂಟ್ ನೋ ವಾಟ್ ಇಟ್ ಇಸ್. ಇನ್ನು ಹಾರ್ಮೋನ್ ಇಂಜೆಕ್ಟ್ ಏನಿಲ್ಲ, ಎಂತೆಲ್ಲ ಟ್ಯಾಬ್ಲೆಟ್ ಏನಿಲ್ಲ. ಟ್ಯಾಬ್ಲೆಟ್ಸ್ ಅದಕ್ಕೂ ಅಫ್ಕೋರ್ಸ್ ಆಂಡ್ರೋಜನ್ ಬ್ಲಾಕರ್ಸ್ ಅಂದರೆ ಟ್ಯಾಬ್ಲೆಟ್. ಜರ್ಮನಿಯಲ್ಲಿ ಇಂಜೆಕ್ಷನ್ಸ್ ಕೊಡಲ್ಲ, ನಮ್ಮಲ್ಲಿ ಇಂಡಿಯಾದಲ್ಲಿ ಇಂಜೆಕ್ಷನ್ಸ್ ಪ್ರಿಫರ್ ಮಾಡ್ತಾರೆ. ಅದನ್ನು ಹೇಳ್ತೀನಿ, ಇಂಜೆಕ್ಷನ್ ಯಾವ ಥರ ಇಂಜೆಕ್ಷನ್ಸ್ ಇಂಡಿಯಾದಲ್ಲಿ ಕೊಡೋದು ಅಂತ. ಹಾರ್ಮೋನ್ ಏನಾಗುತ್ತೆ ಅಂತಂದರೆ ಬ್ಲಾಕೇಜ್ ಮಾಡೋದಕ್ಕೆ, ಮೇಲ್ ಹಾರ್ಮೋನ್ ಬ್ಲಾಕ್ ಮಾಡೋದಕ್ಕೆ ಅವರು ಆಂಡ್ರೋಜನ್ ಬ್ಲಾಕರ್ಸ್ ಅಂತ ಕರೀತಾರೆ, ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಟ್ಯಾಬ್ಲೆಟ್ಸ್ ಆ ಹೆಸರು ಹೇಳಲ್ಲ ನಾನು, ಸಾರಿ. ಆಮೇಲೆ ಇದಕ್ಕೆ ಈಸ್ಟ್ರೋಜನ್ ಪ್ರೊಡಕ್ಷನ್ಗೆ ನಾರ್ಮಲ್ ಈಸ್ಟ್ರೋಜನ್ ಟ್ಯಾಬ್ಲೆಟ್ಸನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಎಷ್ಟು ಬೇಕಾಗಿರುತ್ತೆ ಅಂತ, ಅದರ ಬೇಸಿಸ್ ಮೇಲೆ ಅವ್ರು ಸಪೋರ್ಟ್ ಮಾಡ್ತಾ ಬರ್ತಾರೆ. ಡೈಲಿ ಒಂದು ಮಿನಿಮಲ್ ಡೋಸೇಜ್ ಅಂತ ಇರುತ್ತೆ, ತುಂಬ ಜಾಸ್ತಿ ಏನಿಲ್ಲ. ಹಂಗಂತ ಅವ್ರು ಕೊಟ್ಟರು ಅಂತ ನಾನು ಎಲ್ಲ ತೆಗೆದು ಬೇಗ ಕೊಡೋಕ್ಕೂ ಆಗಲ್ಲ. ಸೊ ದೇರ್ ಈಸ್ ಅ ಪ್ರೊಸೀಜರ್ ಟು ಡೂ ದ್ಯಾಟ್. ದಿನಕ್ಕೆ ಇಷ್ಟೇ ಮಿಲಿಗ್ರಾಮ್ಸ್ ಅಂತ ಇರುತ್ತೆ. ಯಾಕಂದರೆ ಅದನ್ನು ಕೊಡೋಕ್ಕಿಂತ ಮುಂಚೆ ನಮ್ಮ ಒಂದು ಜೀನ್ಸ್ ಅನಾಲಿಸಿಸ್ ಆಗಿರುತ್ತೆ, ಬ್ಲಡ್ ಸ್ಯಾಂಪಲ್ ಅನಾಲಿಸಿಸ್ ಆಗಿರುತ್ತೆ, ಹಾರ್ಮೋನ್ ಲೆವೆಲ್ ಸ್ಟೇಟಸ್ ಚೇಂಜ್ ಆಗಿರುತ್ತೆ. ಇದೆಲ್ಲವೂ 360 ಡಿಗ್ರೀಸಲ್ಲಿ ನಮ್ಮ ಎಂಡೋಕ್ರಿನಾಲಜಿಸ್ಟ್ ಚೆಕ್ ಮಾಡಿ ಆಮೇಲೆ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೈಕ್ಯಾಟ್ರಿಸ್ಟ್ ಏನು ಮಾಡ್ತಾರೆ, ಸೈಕ್ಯಾಟ್ರಿ ರಿಲೇಟೆಡ್ ಟಾಪಿಕ್ ಮಾತ್ರ ಅವ್ರು ನೋಡ್ತಾರೆ. ಅವ್ರು ಯಾವತ್ತೂ ಟ್ಯಾಬ್ಲೆಟ್ ಕೊಡಲ್ಲ. ಅವ್ರು
ಕೊಡಬೇಕಾಗಿರ್ತಕ್ಕಂಥದ್ದು ಎಂಡೋಕ್ರೈನಾಲಜಿಸ್ಟ್. ಅಂದರೆ ಇವಾಗ ನಿಮ್ಮ ಡಯಾಬಿಟಿಸ್ ಡಾಕ್ಟರ್, ನಮ್ಮಲ್ಲಿ ಫೇಮಸ್ ನೌನ್ ಫಾರ್ ಡಯಾಬಿಟಿಸ್ ಡಾಕ್ಟರ್, ಅವರು ಈ ಒಂದು ಕೆಲಸನ ಮಾಡಬೇಕಾಗತ್ತೆ. ಇದಕ್ಕೆ ಟ್ರಾನ್ಸೆಕ್ಷುವಲ್ ಸಪೋರ್ಟ್ ಅಂತ ಕರಿಬೋದು. ಇದಕ್ಕೆ ಇದೆಲ್ಲ ಹೊಸ ವಿಚಾರಗಳು, ನಿಜವಾಗ್ಲೂ ಯಾರಿಗೂ ಅರ್ಥನೇ ಆಗಲ್ಲ. ಮತ್ತೆ ಇದು ಜಗತ್ತಲ್ಲಿ ಎಷ್ಟು ಅವರೇಜ್ ಪರ್ಸೆಂಟೇಜ್ ರೇಷಿಯೋ ತಗೊಂಡ್ರೆ ಯಾರ್ಯಾರಿಗೆ ನಿಮಗೆ ಹೇಳ್ತೀನಿ ಮೇಡಮ್, ಇವಾಗ ನೀವು ಇಂಟರ್ವ್ಯೂ ಮಾಡಿರ್ತಕ್ಕಂಥದ್ದು ಬರೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಜನರು ಮಾತ್ರ. ಹೌದು, ಇಂಡಿಯನ್ ಲೆಟ್ಸ್ ಸೋ ಕಾಲ್ ಟ್ರಾನ್ಸ್ಜೆಂಡರ್, ಯಾರೋ ಮನೆಯಿಂದ ಓಡಾಗಿರೋರು, ಇನ್ನೇನೋ ಒಂದು ಒದೆ ತಿಂದಿರೋರು, ಕಷ್ಟಪಟ್ಟಿರೋರು, ಬರೀ ಇಂಥವ್ರನ್ನ ನೀವು ನೋಡಿದ್ದೀರಿ. ಎಸ್, ಅವ್ರಿಗೇನೋ ಬೇಕು ಅಂತಂದರೆ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇಂಜೆಕ್ಷನ್ಸ್ ತಗೋತಾರೆ, ಬರ್ತಾರೆ. ದೇ ಆರ್ ಒನ್ ವೇ ಆರ್ ದ ಅದರ್ ವೇ ಪ್ರೊಟೆಕ್ಟೆಡ್. ವೆರಸ್ ವೆನ್ ಯು ಸಿ ಅಬ್ರಾಡ್ ದೇರ್ ಇಸ್ ಅ ಸ್ಟ್ಯಾಂಡರ್ಡ್. ಇಂಡಿಯಾದಲ್ಲಿ ಆ ಸ್ಟ್ಯಾಂಡರ್ಡ್ ಇಲ್ಲ. ಆ ಒಂದು ಪ್ರೊಸೀಜರ್ ಲಿಸ್ಟ್ ಇರುತ್ತೆ. ಇಲ್ಲಿ 1,000 ರೂಪಾಯಿ ಕೊಟ್ಟರೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಐ ಕ್ಯಾನ್ ಡ್ಯೂಪ್ ಎನಿಥಿಂಗ್ ಹಿಯರ್. ವೆರಸ್ ಅಬ್ರಾಡಲ್ಲಿ ಇದು ಸಾಧ್ಯ ಇಲ್ಲ. ಸ್ಪೆಷಲಿ ಜರ್ಮನಿನಲ್ಲಿ ಇದು ಇನ್ನೂ ಸಾಧ್ಯ ಇಲ್ಲ. ನೀವು ಏನೂ ಮಾಡೋಕ್ಕಾಗೋದಿಲ್ಲ. ಯು ಕೆನಾಟ್ ಮ್ಯಾನಿಪುಲೇಟ್ ಎನಿ ರಿಪೋರ್ಟ್. ಇದರಲ್ಲಿ 2 ಸೈಕ್ಯಾಟ್ರಿಸ್ಟ್ ನಿಮಗೆ ಸರ್ಟಿಫೈ ಮಾಡಬೇಕು. ಆಮೇಲೆ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಬಂದು ಸಜೆಸ್ಟ್ ಮಾಡಬೇಕು, ಇಂಥ ಚೇಂಜಸ್ ನಾನು ನೋಡಿದ್ದೀನಿ, ಹಿಂಗಾಗಿದೆ ಅಂತ ಫ್ಯಾಮಿಲಿ ಡಾಕ್ಟರ್ ಬಂದು ಹೇಳಬೇಕು. ಅಲ್ಲಿ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ. ನಮ್ಮಲ್ಲಿ ಜನರಲ್ ಫಿಸಿಷಿಯನ್, ಅವನ ಇದನ್ನೇ ಇಸ್ಕೊಳ್ಳೋ, ಅವನು 9 ರೂಪಾಯಿ ಕೊಟ್ಟರೆ ಕೊಡ್ತಾನೆ ಅಂತ ನಮ್ಮಲ್ಲಿ ಇಂಥ ಒಂದು ಮೆಂಟಾಲಿಟಿ. ಬಟ್ ವೆರಸ್ ಹೊರಗಡೆಗೆ ನಮ್ಮಲ್ಲಿ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಕೈಂಡ್ ಆಫ್ ಸೈಕಲ್. ಅಲ್ಲಿ ಆಗಿದ್ಮೇಲೆ ನಿಮ್ಗೆ ಎಂಡೋಕ್ರೈನಾಲಜಿಸ್ಟ್ ಇರ್ತಾರೆ, ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಇನ್ನು ಎಷ್ಟೋ ಜನ ಡಾಕ್ಟರ್ ಸರ್ಟಿಫೈ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಯೂರಾಲಜಿಸ್ಟ್ ಕೂಡ, ಹಿ ಹ್ಯಾಸ್ ಟು ಸರ್ಟಿಫೈ ಇಟ್, ಅದರ್ವೈಸ್ ಯು ಡೋಂಟ್ ಗೆಟ್ ಇಟ್. ಓಕೆ, ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಟ್ರಾನ್ಸ್ ಕಮ್ಯುನಿಟಿ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ, ಅವ್ರ ಫೀಲಿಂಗ್ಸ್ ಎಲ್ಲ ಚೇಂಜ್ ಆಗುತ್ತಲ್ಲ. ಇವಾಗ ಆಪ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಇಲ್ಲೂ ಲೀಗಲ್ ಆಗಿ ರೋಟ್ರಿ ಅದು ಇದು ಎಲ್ಲ ಇರುತ್ತೆ, ಸಿಗುತ್ತೆ. ಲೀಗಲ್ ಆಗಿ ಯಾವುದೂ ಇಲ್ಲ ಇಲ್ಲಿ. ಲೀಗಲ್ ಅಂತ ಇವರೇ ಡಿಫಿಷನ್ ಕೊಟ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ಇಲ್ಲಿವರೆಗೂ ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್, ಒಂದು ಪಾಲಿಸೀಸ್ ಇಲ್ಲ ಇಲ್ಲಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ. ನಮ್ಮಲ್ಲಿ ಯಾವುದೇ ಥರದ ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಆಗಲಿ, ಪಾಲಿಸೀಸ್ ಆಗಲಿ, ಈ ಥರನೇ ಮಾಡಬೇಕು ಅಂತ ಗೈಡ್ಲೈನ್ಸು, ಡೆಫಿನಿಷನ್ಸು ಇಲ್ಲ. ನಿಮಗೆ ಒಂದು ಅಚ್ಚರಿ ಮೂಡಿಸ್ತಕ್ಕಂಥ ಸಂದೇಶ, 2019ರಲ್ಲಿ ನಮಗೆ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ರು, ಓಕೆ ಇದು ದಿಸ್ ಇಸ್ ಲೀಗಲ್, ದೇರ್ ಇಸ್ ನೋ ಇಶ್ಯೂ. 2014ನಲ್ಲಿ ದೇ ರೆಕಗ್ನೈಸ್ ದೀಸ್ ಪೀಪಲ್ ಆಸ್ ಹ್ಯೂಮನ್ಸ್. ಅಲ್ಲಿವರೆಗೂ ದೇ ವರ್ ನಾಟ್ ಹ್ಯೂಮನ್ಸ್, ದೇ ವರ್ ಏಲಿಯನ್ಸ್, ದೇ ವರ್ ಸಂಬಡಿ ಎಲ್ಸ್. ಹೊರಗಡೆ ದೇಶದಲ್ಲಿ ಆಲ್ರೆಡಿ ಒಂದು ಬೇರೆ ಲೆವೆಲ್ ಆಫ್ ರೆಕಗ್ನಿಷನ್ನೇ ಇತ್ತು. ಇಲ್ಲೇನಿತ್ತು, ಇಲ್ಲೇನೂ ಇರಲಿಲ್ಲ. 2014ನಲ್ಲಿ ರೆಕಗ್ನೈಸ್ ಮಾಡಿದ್ರು ಇವರು ಲೀಗಲ್ ಪೀಪಲ್ ಅಂತ. ಇವರು ಒಂದು ಮನುಷ್ಯರು, ಇವ್ರಿಗೂ ಒಂದು ಕೊಡ್ಬೋದು ಅಂತ. ಅದಾಗಿದ್ಮೇಲೆ ಥರ್ಡ್ ಜೆಂಡರ್ ಅಂತ ಬರೆಯೋರು. ಒಂದು ರೈಲ್ವೆ ನೀವು ಇವತ್ತಿಗೂ ಒಂದು ಅಸಹ್ಯವಾಗಿರ್ತಕ್ಕಂಥ ಒಂದು, ಅದು ನೋಡಿದ್ರೆ ನನಗೆ ಹರಿದ ಕೊಡಬೇಕು ಅಂತ ಕೋಪ ಬರುತ್ತೆ, ಸಾರಿ. ಬಟ್ ಆ ಲೆವೆಲ್ಗೆ ಅಜ್ಞಾನ ತುಂಬಿಕೊಂಡಿದೆ ನಮ್ಮಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಅಷ್ಟು ಸಿಟ್ಟು ಬರುತ್ತೆ. ಈಗ ನಾನು ಇನ್ನೂ ಎಷ್ಟೋ ಎಕ್ಸ್ಪ್ಲನೇಷನ್ ಮಾಡೋದಿದೆ. ನಾನು ದಯವಿಟ್ಟು ಎಲ್ಲರೂ ಒಂದು ಎಜುಕೇಟಿವ್ ಆಗಿ ತಗೊಳ್ಳಿ ಅಂತ ಒಂದು ರಿಕ್ವೆಸ್ಟ್. ಈ ಒಂದು ಫಾರ್ಮ್ಗಳಲ್ಲೂ ಅಷ್ಟೇ ಥರ್ಡ್ ಜೆಂಡರು, ಟ್ರಾನ್ಸ್ಜೆಂಡರು ಅಂತ ಬರೀತಾರೆ. ಇಟ್ಸ್ ನಾಟ್, ಐ ಮೀನ್ ಇಷ್ಟನ ಇರೋದು. ನಾನು ಹೇಳ್ತಕ್ಕಂಥದ್ದು 28 ಜೆಂಡರ್ ಇದೆ ಇವತ್ತು. ಇವ್ರು ಹೇಳ್ತಕ್ಕಂಥದ್ದು ಬರೀ ಏನೋ 1, 2, 3, ಇದಕ್ಕೇನು ಬೇರೆ ಇಲ್ವೇ ಇಲ್ವಾ? 28 ಜೆಂಡರ್. ನಾವು ಟ್ರಾನ್ಸ್ಜೆಂಡರಲ್ಲಿ 28 ಜೆಂಡರಲ್ಲಿ 28. ಇವಾಗ ಏನಾಗುತ್ತೆ ಅಂದರೆ, ಹುಟ್ಟಿನಿಂದ ಬರ್ತಕ್ಕಂಥದ್ದು, ಇವಾಗ ನಾನು ಹೇಳಿದ್ನಲ್ಲ, ಈ ಜಿನೋಮಿಕ್ ಸೀಕ್ವೆನ್ಸಿಂಗ್ ಇಶ್ಯೂಸ್, ಇದೇನಾಗುತ್ತೆ ಅಂತಂದರೆ ಬ್ರೈನಲ್ಲಿ ನಿಮಗೆ ಬೇರೆ ಥರ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಮಾಡಿದಾಗ ಹುಟ್ಟೋವಾಗ ಗಂಡು ಹೆಣ್ಣು, ಇಲ್ಲಾಂದರೆ ಇನ್ನೊಂದು ಥರ ಹುಟ್ಟುತ್ತಾರೆ, ಇಂಟರ್ಸೆಕ್ಸ್ ಅಂತ ಕರೀತಾರೆ. ಇಂಟರ್ಸೆಕ್ಸ್ ಅಂತ ಹುಟ್ಟತಕ್ಕಂಥ ಒಂದು ಮಕ್ಕಳು, ಇದು ಭಾಳ ಇಂಪಾರ್ಟೆಂಟ್ ಸೊಸೈಟಿಗೆ ಈ ಜ್ಞಾನ. ಇದು ಯಾರು ಹೇಳ್ಕೊಡ್ತಕ್ಕಂಥ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲೂ ಇಲ್ಲ. ಇಂಟರ್ಸೆಕ್ಸ್ ಅಂತಕ್ಕಂಥ ಮಕ್ಕಳು 2 ಆರ್ಗನ್ಸ್ ಇಟ್ಕೊಂಡು ಹುಟ್ಟತಕ್ಕಂಥದ್ದು. ಗಂಡು ಹೆಣ್ಣು 2 ಒಂದು ಮಗುನಲ್ಲೇ ಇರುತ್ತೆ ಹುಟ್ಟೋವಾಗಲೇ. ಅವರು 18 ವರ್ಷ ಆದಮೇಲೆ ಅವ್ರಿಗೆ ಯಾವ ಥರ ಫೀಲಿಂಗ್ ಇರುತ್ತೆ, ಅವ್ರಿಗೆ ಯೂಟ್ರಸ್ ಕೂಡ ಇರುತ್ತೆ. ಸೊ ಅವರು ನಾರ್ಮಲಿ ಯೂಟ್ರಸ್ ಕೂಡ ಇರುತ್ತೆ, ಪ್ಲಸ್ ಮೇಲೆ ಆರ್ಗನ್ ಕೂಡ ಇರುತ್ತೆ. ಅವರು ಡಿಸೈಡ್ ಮಾಡ್ಕೋಬೋದು, ನನಗೆ ಹೆಣ್ಣಾಗಬೇಕಾ ಗಂಡಾಗಬೇಕಾ. ಸೊ ಆ ಟೈಮಲ್ಲಿ ಅವ್ರು ಆಪ್ರೇಷನ್ ಮಾಡಿಸಿ ದೇ ಕ್ಯಾನ್ ಕಮ್ ಇನ್ ಟು ನಾರ್ಮಲ್ಸಿ. ದೇರ್ ಇಸ್ ನೋ ಇಶ್ಯೂ. ನಾನು ಹುಡುಗನೇ ಆಗಬೇಕು ಅಂತಂದರೆ ಗೋ ಅಹೆಡ್. ಇದಕ್ಕೆ ನಮ್ಮ ಮೆಡಿಕಲ್ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲ ಅಂತಂದರೆ ಫೀಮೇಲ್ ಆಗಬೇಕಂತಂದರೆ ಈಸಿಯೆಸ್ಟ್ ಪಾರ್ಟ್, ಬಿಕಾಸ್ ಆಲ್ರೆಡಿ ಯು ಆರ್ ಅನ್ ಇನ್ಫ್ಲೂಯೆನ್ಸ್ ಆಫ್ ಎಸ್ಟ್ರೋಜನ್, ಯು ಆರ್ ಏಬಲ್ ಟು, ಅದು ಫಿಮೇಲ್ ಡಾಮಿನೆನ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಹಂಗಾಗಿ ಅದನ್ನು ವಿ ಕ್ಯಾನ್ ಲೀವ್ ಇಟ್. ಇಲ್ಲ ಅಂತಂದರೆ ಈ ಥರ ಒಂದು ಇನಿಷಿಯೇಟಿವಲ್ಲಿ ಹೋಗುತ್ತದು. ಇಲ್ಲ, ನಾವು ಇವಾಗ ಗಂಡು ಹೆಣ್ಣು ಮಾತ್ರ ನಾವು ನೋಡ್ತಾ ಇದ್ದೀವಿ, ಇನ್ಯಾವುದು ಜೆಂಡರೇ ಇಲ್ಲ, ನಮ್ಮ ಡೊನಾಲ್ಡ್ ಟ್ರಂಪ್ ಮಾತಾಡ್ದಂಗೆ ಮಾತಾಡಿದ್ರೆ ಫಾರ್ ಎಕ್ಸಾಂಪಲ್ಲು, ನಾನು ಅದಕ್ಕೆ ಕೆಲವೆಲ್ಲ ಇಷ್ಟಪಡೋದಿಲ್ಲ. ಕೆಲವು ಜನ ಇದನ್ನು ಸಪೋರ್ಟ್ ಮಾಡ್ತಾರೆ, ಗಂಡು ಹೆಣ್ಣು ಅಷ್ಟೇನಪ್ಪ ಇರೋದು, ಬೇರೆ ಇನ್ಯಾವುದಿಲ್ಲ, ಏನೇ ಬೇರೆ ಕಾಣಿಸ್ತಾ ಇದೆಯಾ ನನಗೆ.
ಕಾಣಿಸೋಂಥ ಜೆಂಡರ್ ಇಲ್ಲ ಸ್ವಾಮಿ, ಕಾಣಿಸ್ದೇ ಇರೋವಂಥ ಜೆಂಡರ್ ಇದೆ, ಅವ್ರ ಹುಟ್ಟಿನಿಂದ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಇವಾಗ ಯಾರೋ ಒಬ್ಬರು ಫೀಮೇಲ್ ಆಗಿರ್ತಾರೆ, ಅವರು ನಾನು ಫೀಮೇಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಲ್ಲ, ದೇ ಆರ್ ಟಾಮ್ ಬಾಯ್ ಫಾರ್ ಎಕ್ಸಾಂಪಲ್, ರೈಟ್? ಸೊ ಆ ಬಾಯಿಶ್ ಥರ ಅವರು ಅಲೈನ್ಮೆಂಟು ಫುಲ್ಲಾಗಿ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಬೇರೆ ಜೆಂಡರ್ ಅಂತ ಕರೀತಾರೆ, ರೈಟ್? ಸೊ ಇನ್ನು ಕೆಲವು ಎಷ್ಟೋ ಜನ ನನಗೆ ಯಾವ ಜೆಂಡರೇ ನಾನು ಅಲ್ವೇ ಅಲ್ಲ, ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಕರೀತಾರೆ. ಸೊ ಈ ಥರ ಒಂದು ಕಂಡೀಷನ್ನು ಇಲ್ಲ, ನಾನು ಇನ್ನೂ ಒಂದು ಏನೋ ಒಂದು ಬೇರೆ ಥರನೇ ನಾನು ಅಂತಂದರೆ, ಇವಾಗ ನಾನು ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದು ನಾನು ಫುಲ್ಲು, ನನಗೆ ಗಂಡ ಹುಟ್ಟಿದವನು ಹೆಣ್ಣು ಅಂದ್ಬಿಡ್ತಾರೆ, ಹೆಣ್ಣು ಹುಟ್ಟಿದವ್ರು ಗಂಡು ಅಂದ್ಬಿಡ್ತಾರೆ. ನೀವೇನು ಮಾಡ್ಕೊಳ್ತೀರಾ? ಇದು ಕಾಣಿಸ್ತಾ ಇರ್ತಕ್ಕಂಥ ಜೆಂಡರ್ ಪ್ಯಾಟರ್ನ್ಸು ಇದು DNA ಬರ್ತಕ್ಕಂಥದ್ದು. ಇದು ನಮ್ಮಲ್ಲಿ ಹೊರಗಡೆ ಕಾಣೋದಿಲ್ಲ. ದಿಸ್ ಇಸ್ ಮೆಡಿಕಲಿ ಪ್ರೂವನ್. ಇದಕ್ಕೆ ನಮ್ಮಲ್ಲಿ ಇವಾಗ ನಾನು ವಾಪಸ್ ಭಾರತಕ್ಕೆ ಬಂದ ಮೇಲೆ ಮೈಸೂರು ಯೂನಿವರ್ಸಿಟಿ ಜೊತೆ ಕೊಲಾಬ್ರೇಟ್ ಮಾಡಿ ಇವತ್ತು ಈ ಒಂದು ಸ್ಟಡೀಸ್ನ ನಾನು ತೊಗೊಂಬರ್ತಾ ಇದ್ದೀನಿ. 28 ಜೆಂಡರ್ಸ್ನ ನಾವು ಹುಡುಕಿ ಇದರಲ್ಲಿ ಸಬ್ಜೆಕ್ಟಾಗಿ ತೊಗೊಂಡು ಈ ಒಂದು ಸ್ಟಡಿನ ಮಾಡ್ತಾಯಿದ್ದೀವಿ. 500 ಜನಕ್ಕೂ ಪ್ಲಸ್ ಆ ಜನರನ್ನ ತೊಗೊಂಡು ನಾವು ಸ್ಟಡಿ ಮಾಡಿ ವರ್ಲ್ಡ್ಗೆ ತಿಳಿಸ್ತೀವಿ ನಾವು ಇದು ಏನೇನಿದೆ ಅಂತಂದ್ಬಿಟ್ಟಂತ. ನಮ್ಮ ಪಠ್ಯಪುಸ್ತಕ ಚೇಂಜ್ ಮಾಡಿ ಅಂತಲೂ ಹೇಳ್ತೀವಿ ನಮ್ಮ ಗೌರ್ಮೆಂಟಿಗೆ. ಅದು ಎಷ್ಟರ ಮಟ್ಟಿಗೆ ಅವ್ರು ಚೇಂಜ್ ಮಾಡ್ಕೋತಾರೆ ಅದು ಬಿಟ್ಟಿದ್ದು. ಈ ಒಂದು ಸಮಸ್ಯೆನಲ್ಲಿ ಈಗ ವರ್ಲ್ಡಲ್ಲಿ ಇವಾಗ ನೀವು ಹೇಳ್ದಂಗೆ ಜೆಂಡರು ಇವಾಗ ಅವರಲ್ಲಿ ಹಿಡನ್ ಆಗಿರುತ್ತೆ, ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಹುಟ್ಟಿನಿಂದಲೇ ಬಂದಿರುತ್ತೆ. 18 ಅಥವಾ ಅವರು ಪ್ರೌಢಾವಸ್ಥೆಗೆ ಬಂದಾಗ ಫೀಲಿಂಗ್ಸ್ ಎಲ್ಲ ಹೊರಗಡೆ ಬರುತ್ತೆ. ಬಟ್ ನಿಮ್ಮ ಕೇಸಲ್ಲಿ ಅದು ಆಗಲಿಲ್ಲ, 50ಕ್ಕೆ ಬಂತು. ಇದು ಕಂಪ್ಲೀಟಾಗಿ ಬೇರೆ ಥರ ಚೇಂಜ್ ಆಯಿತು. ಇವಾಗ ಯಾವ ವರ್ಷದಲ್ಲಿ ಚೇಂಜ್ ಆಗುತ್ತೆ ಅನ್ನೋದೇ ಇಲ್ಲ. 85 ವರ್ಷದ ಮುದುಕನಿಗೂ ಬಂದಿದೆ, 90 ವರ್ಷದ ಮುದುಕಿ ಹುಡುಕ ಆಗಿದ್ದಾರೆ. ನೀವು ಹೆಂಗೆ ಚೇಂಜ್ ಮಾಡೋಕ್ಕಾಗುತ್ತೆ? ಯು ಕೆನಾಟ್ ಸ್ಟಾಪ್. ಅಂದರೆ ಫೀಲಿಂಗ್ಸ್ ಆವಾಗಲೇ ಬರಬಹುದು, ಬರ್ದಲೇ ಫೀಲಿಂಗ್ಸ್ ಅಲ್ಲ, ನಿಮ್ಮಲ್ಲಿ ಅದೇನಾಗುತ್ತೆ ಅಂತಂದರೆ ಇದು ಒಳಗಡೆಯಿಂದ ಬರ್ತಕ್ಕಂಥದ್ದು ಇದು ಫೀಲಿಂಗ್ಸ್ ಅಂತಲೇ ಬರೋದಿಲ್ಲ. ಇದು ದಿಸ್ ಇಸ್ ಎ ಕಮಾಂಡ್ ಫ್ರಮ್ ಯುವರ್ ಹೋಲ್ ಬಾಡಿ ಸ್ಟ್ರಕ್ಚರ್. ನಿಮ್ಮ ಬೇಸಿಕ್ ಕೋಡಿಂಗ್ ಏನಿದೆ ಆ ಕೋಡಿಂಗೇ ಚೇಂಜ್ ಆಗೋಗುತ್ತೆ. ಆ ಕೋಡಿಂಗ್ ಚೇಂಜ್ ಆದಾಗ ಇಡೀ ಬಾಡಿನ ಆ ಲೆವೆಲ್ಗೆ ಇದು ಡಿಫೈನ್ ಮಾಡು ಅಂತ ಹೇಳುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.